ನಮಸ್ಕಾರ ರೀ ಜವಾರಿ ಮಂದಿಗೆ. ಮ್ಯಾಚ್ ಅಂದಾಗ ಸೋಲೋದು ಗೆಲ್ಲೋದು ಕಾಮನ್ ರೀ. ಯಾಕಪ್ಪ ಅಂದ್ರೆ ಮ್ಯಾಚ್ ರೀ ಅದು. ಯಾರ ಕೈ ಗೆಲ್ಲೋದು ಯಾರ ಕೈ ಇರೋದು ಬರ್ದಲ್ಲ. ನಾನು ಫಿಕ್ಸ್ ಆಗಿ ಗೆದ್ದಲ್ರಿ. ಯಾಕಪ್ಪ ನಾನು ಫಿಕ್ಸಿಂಗ್ ಮಾಡಿ ಗೆಲ್ಲಲ್ರಿ ಪೈಲ. ಯಾಕಪ್ಪ ಮ್ಯಾಚ್ ಸೋಲೋದು ಗೆಲ್ಲೋದು ಇರೋದ ರೀ. ಒಂದು ಮ್ಯಾಚ್ ಅವ್ರು ಗೆಲ್ತಾರೆ, ಒಂದು ಮ್ಯಾಚ್ ನಾವು ಸೋಲ್ತೀವಿ. ಅವ್ರು ಟಕ್ ಫೋರ್ ಇರೋದ ರೀ. ಎಲ್ಲ ಮ್ಯಾಚ್ ನಾವೇ ಗೆಲ್ಬೇಕಂತ ರೂಲ್ಸ್ ಅದ. ಇಲ್ಲ ಪಾಪ ಅವ್ರಿಗೆ ಬಿಡ್ಬೇಕಲ್ರಿ, ಅವ್ರಿಗೆ ಖುಷಿ ಪಡಿಸ್ಬೇಕಲ್ರಿ ಮ್ಯಾಚ್ ಗೆದ್ದೀವಿ ಅಂತೇಳಿ. ನೋಡ್ರಿ ಶಿಸ್ತ ಜಿ ಟಿ ಟಾಸ್ ಗೆಲ್ತು, ಮ್ಯಾಚ್ ಗೆಲ್ತು. ಯಾಕಪ್ಪ ಫಸ್ಟ್ ಕ್ರುಷಿಯಲ್ ಇತ್ತು. ಯಾಕಪ್ಪ ಅಂದ್ರೆ ಟಾಸ್ ಯಾರ್ದಾತ ಅವ್ರು ಚೇಸಿಂಗ್ ಮಾಡ್ತಾರೆ ಅಂತೇಳಿ 100% ಇತ್ತು ಪೈಲೇನೆ ಮ್ಯಾಚ್ ರಿಪೋರ್ಟ್ ಪ್ರಕಾರ. ಯಾಕಪ್ಪ ಎವರೇಜ್ ಸ್ಕೋರ್ ಅಲ್ಲಿ 160 170. ಈ IPL 160 170 ನಿಮ್ಗೆ ಗೊತ್ತಿದ್ದೇ ಆಗಲ್ಲ. ಯಾಕಪ್ಪ 15 ಓವರ್ನಾಗ 16 ಓವರ್ನಾಗ ಹೊಡಿತಾರೆ 160 170. ಹಂಗಾಗಿ ಸ್ಕೋರ್ ಏನು ಮ್ಯಾಟ್ರ್ ಆಗಲ್ಲ. ಬಟ್ ಉಲ್ಟಾ ಪಲ್ಟಾ ಮಾಡಿದ DSP ನೋಡ್ರಿ. DSP ಹೈಯೆಸ್ಟ್ ಇದು ರೀ ಏನಂತಾರ ಬಾಲಿಂಗ್ ಲೆವೆನ್ ಅಪ್ ರೀ ಈ ಸಲ 2025 GT ಕೂಡ. ನಮ್ಮ ಚಿನ್ನಸ್ವಾಮಿದಾಗ 15 ಮ್ಯಾಚ್ ಆಡ್ಯಾರ. 15 ಮ್ಯಾಚ್ನಾಗ ಅಷ್ಟು ಮ್ಯಾಚ್ನಾಗ ಈ ಥರ ಎಕನಾಮಿಕ್ ಬಾಲ್ ಮಾಡೇ ಇಲ್ಲರಿ ಅವರು. ಒಟ್ಟ ಮಾಡೇ ಇಲ್ಲ. ಎಷ್ಟು 19 ರನ್ ಕೊಟ್ಟಾರ. 4 ಓವರಿಗೆ 3 ವಿಕೆಟ್ ತೆಗೆದಾರ. ಏನ್ರಿ ನೋಡ್ರಿ ಎಲ್ಲಂತೀರಿ, ನಮ್ಮ RCB ಎಕ್ಸ್ ಏನು ಪ್ಲೇಯರ್ಸ್ ಇರ್ತಾರಲ್ರಿ, ಅವ್ರು RCB ಗುಡನೇ ಫಿಕ್ಸ್ ಆಡ್ತಾರೆ. RCB ಗುಡನೇ ಹೊರಗೆ ಬರ್ತಾರೆ ಅವ್ರು ಪೂರ್ತಿ. ಎಷ್ಟು ಅದು ಅಷ್ಟು ತೆಗಿತಾರೆ RCB. ಯಾಕಪ್ಪ ಹಂಗಾದ್ರೆ RCB ಟೀಮ್ ಮರ ಏನು ಮಾಡಕ್ಕೆ ಬರಲ್ಲ ಹೇಳ್ರಿ. ಅದು RCB ಟೀಮ್ಮೇ ಹಂಗದ ರೀ. ಅದ್ರ ಕೂಡನೇ ಆಡ್ತಾರೆ ಎಲ್ಲರೂ. ನೋಡ್ರಿ 4 ಓವರ್ ಹಾಕ್ಯಾನ 19 ರನ್ ಕೊಟ್ಟಾನ, 3 ವಿಕೆಟ್ ತೆಗೆದಾನ. ಮೊಹಮ್ಮದ್ ಸಿರಾಜ್ ಮೇನ್ ಕ್ರುಷಿಯಲ್ ಪವರ್ ಪ್ಲೇದಾಗ 2 ವಿಕೆಟ್ ಅವರೇ ತೆಗೆದಾರೆ. ಅಲ್ಲೇ RCB ಹೊಡೆತ ಕೊಡ್ತೀವಿ. ಏನು ಹೇಳ್ತಾರೆ ರೀ, ಸೋಲೋದು ಗಿಲ್ಲೋದು ಮಾಮೂಲಿ. ಬಟ್ ಅದು ಟೀಮ್ ಅಂದಮೇಲೆ ನಾವು ಎಕ್ಸೆಪ್ಟ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಅವ್ರು ಕೂಡ ಸೋತ್ರ ಹೆಂಗಾಗತ್ತೈತು ನಾ ಹೇಳ್ರಿ. ಅವ್ರು ಕೂಡ ಸೋತ್ರ ನಮ್ಗೆ ಒಂಥರ ಇದು, ಇವ್ರು ಕೂಡ ಸೋತ್ರ ನಮ್ಗೆ ಏನೂ ಅನ್ಸಲ್ಲ. ಕಂಟಿನ್ಯೂಸ್ ಹೋಗ್ಲಕ್ಕೆ ನಮಗೇನು ಪರಕ್ ಬಿಡಲ್ಲ. ಯಾಕಪ್ಪ ನಾವು ಯಾವ ಮ್ಯಾಚ್ ಗೆಲ್ಬೇಕು ಆ ಮ್ಯಾಚ್ ಗೆದ್ದೀವಿ. ನೋಡ್ರಿ ಮೊಹಮ್ಮದ್ DSP ಫಾರ್ಮ್ನಾಗ ಬಂದ್ರಿ. ಅದು ಯಾರು ಕೂಡ RCB ಕೂಡ ಜೋಶ್ ಬಟ್ಲರ್ RCB ಕೂಡ ಫಾರ್ಮ್ನಾಗ. ಜೋಶ್ ಬಟ್ಲರ್ ಫಾರ್ಮ್ನಾಗ ಇದ್ದಿದ್ದಲ್ರಿ, ಅವರು RCB ಕೂಡನೇ ಬಂದಾರ. ಇನ್ನು DSP ರೀ ಅವರು ಫಾರ್ಮ್ನಾಗ ಇದ್ದಿದ್ದಿಲ್ಲ. ಹೊಡ್ಸೋದಿದ್ದಾರೆ ಮುಂಬೈ ಕೂಡ. ಅವರು RCB ಕೂಡನೇ ಫಾರ್ಮ್ನಾಗ ಬಂದಾರ. ಬೆಂಕಿ ಬಾಲಿಂಗ್ ಮೊಹಮ್ಮದ್ ಸಿರಾಜ್ DSP ಅಂತ ನಿಮ್ಮ ನನಗೆ ಬಿಡ್ತಾರೆ ನಿಮ್ಮ ಅವನಂತೇಳಿ ತೆಗೆದ 3 ವಿಕೆಟ್ ಕಾಸ್ಟ್ಲಿ ಐತ್ರಿ. ಎಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ತೆಗಿತಾನಂತ ಮಾಡಿದ್ದೆ. ಬಟ್ ವಿರಾಟ್ ಕೊಹ್ಲಿ 4 ಹೊಡೆದ್ರಿ. ಅವನಿಗೆ ಫಸ್ಟ್ನೇ ಬಾಲೇ 4 ಹೊಡೆದ್ರಿ DSP ಸಿರಾಜಿಗೆ. ಬೆಂಕಿ ಬ್ಯಾಟಿಂಗ್ ನಡೆದೈತ್ರಿ. ಬಟ್ ಬೆಂಕಿ ಬಾಲಿಂಗ ಬೆಂಕಿ ಬ್ಯಾಟಿಂಗ್ ನಡೆಸ್ಬೇಕ್ರಿ ಗುಜರಾತ್. ನೋಡ್ರಿ ವಿರಾಟ್ ಕೊಹ್ಲಿ ಆಡಲಿಲ್ಲ, 7 ರನ್ ಹೊಡೆದ್ರು. ಪಿಲ್ ಶಾಟ್ ಬಿ 14 ಹೊಡೆದ್ರು. ರಜತ್ ಪತ್ತಿದಾರ್ ಬಿ ಇನ್ನೇನು ಚಾನ್ಸ್ ತೋಲಕತ್ತಿದ್ರು, ಅವರು 12 ಹೊಡೆದ್ರು. ಲಿವಿಂಗ್ ಸ್ಟೋನ್ ಒಬ್ಬ ಅವರು ತಿನ್ಕಾಡತ್ತಿದ್ರಿ ಇನ್ಶಿಯನ್ ಸ್ಟಾರ್ಟಿಂಗ. ಬಟ್ ಬರ್ತಾ ಬೆಂಕಿ 54 ರನ್ ಹೊಡೆದ ಕೇಸಿ ಇನ್ನೇ 2 ಓವರ್ ಹೊಡೆದು. ಬಟ್ ಅವರು ಎಷ್ಟೊತ್ತು ಆಡ್ಬೇಕ್ರಿ, ಮತ್ತು ಬೇರೆ ಚಾನ್ಸ್ ಸಿಗ್ಬೇಕಲ್ಲ. ಹಂಗಾಗಿ ಔಟ್ ಆಗ್ಬಿಟ್ರು ಅವರು. ಇನ್ನು ಜಿತೇಶ್ ಶರ್ಮಾ 33 ಹೊಡೆದ್ರು. ಟಿಮ್ ಡೇವಿಡ್ ಅಂತೂ ಅವರು ಬೆಂಕಿ ಬಾಲಿಂಗ್ ಹೊಡೆದ್ರು, ಬೆಂಕಿ ಬ್ಯಾಟಿಂಗ್ ಹೊಡೆದ್ರು. ಅವರು 18 ಬಾಲಿ 32 ರನ್ ಹೊಡ್ಕೇಶ್ 169ಕ್ಕೆ ಕಟ್ ಹಾಕ್ಬಿಟ್ರು RCBಗೆ. ಗುಜರಾತ್ ಬರ್ಬೇಕಲ್ರಿ ಬ್ಯಾಟಿಂಗ್ ಆಡಕ್ಕೆ. ಸಾಯಿ ಸುದರ್ಶನ ಮತ್ತು ಶುಭ್ಮನ್ ಗಿಲ್ ಬಂದ್ರಿ. ಬೆಂಕಿ ಮತ್ತು ಎಷ್ಟು 3 ಓವರಿಗೆ ಕಟ್ ಹಾಕಿದ್ರೆ ವಿಕೆಟ್ ಬಿದ್ದಿಲ್ಲ. ಬಟ್ ರನ್ನಾಗೆ ಐತಿ. ಬಟ್ ಶುಭ್ಮನ್ ಗಿಲ್ 1 6 ಹೊಡೆದ ಕೇಸ್ ಔಟ್ ಆಗಿ ಹೋದಾರೆ. ಸಾಯಿ ಸುದರ್ಶನ್ ಮಾತ್ರ ಬೆಂಕಿ ಬ್ಯಾಟಿಂಗ್ ಆಡಿದ್ರೆ 49 ರನ್ ಕ್ರುಷಿಯಲ್ 49 ರನ್ ಔಟ್ ಆದ್ರೆ. ಇನ್ನು ಜೋಶ್ ಪಟ್ಲಾಗ ನಮ್ಮ RCB ಕೂಡನೇ ಆಡ್ತಾರೆ. ನೀವು ರಾಜಸ್ಥಾನದಾಗ ಇದ್ದ ನೋಡ್ರಿ, ರಾಜಸ್ಥಾನದ ಕೂಡ ನಿಮ್ಗೆ ನೆನಪಾದ ಇಲ್ಲ ಅನ್ನಿಸ್ತದ. RCB ಮತ್ತು ರಾಜಸ್ಥಾನ ಕ್ವಾಲಿಫೈರ್ 1 ಕ್ವಾಲಿಫೈರ್ 2 ಆಡತ್ತಿತ್ರಿ. ಎಲ್ಲ RCB ಕೈಯಾಗತ್ರಿ ಮ್ಯಾಚ್. ಜೋಶ್ ಬಟ್ಲರ್ ಬಂದು ಧಮಾಶ್ ಮಾಡಿದ್ದ. ನಮ್ಮ RCB ಕಂಡ್ರೆ ಪ್ರೀತಿ ರೀ ಜೋಶ್ ಬಟ್ಲರ್. ಏನೇನು ಗೊತ್ತಿಲ್ಲ ರೀ. ಅದು ಸೆಕೆಂಡ್ರಿ. ಯಾಕಪ್ಪ ಅಂದ್ರೆ ಮ್ಯಾಚ್ ಸೋಲೋದು ಗೆಲ್ಲೋದು ಇರೋದೇ ರೀ. ನೀವು 2 ಸಲ ಹೇಳ್ತಾರ ನನಗೆ. ಯಾಕಪ್ಪ ಅಂದ್ರೆ RCB ಫ್ಯಾನ್ಸ್ ಅವೆಲ್ಲ ಅಂಟೋದಿಲ್ಲ. ಈಗ ಒಂದು ಮ್ಯಾಚ್ ಸೋತೀವಿ ರೀ, ಟೂರ್ನಮೆಂಟೇ ಸೋತೀವಿ. ಇನ್ನು ರನ್ ಕೂಡ ಅದ ರೀ. ಇನ್ನು ದುನಿಯಾದ ಮ್ಯಾಚ್ ಅವ್ರಿ. ಚಿನ್ನಸ್ವಾಮಿದಾಗ 7 ಮ್ಯಾಚ್ ಅವ್ರಿ ದುನಿಯಾದೆ. ಯಾಕೆ ಅನ್ಸ್ಬೇಕ್ರಿ ನೋಡ್ರಿ. ನಮ್ಮ ಕಡೆಗೆ ಅಂತೂ ಬಾಲಿಂಗ್ ಅಷ್ಟು ಚಲೋ ಮಾಡಲಿಲ್ಲ. ಯಾಕಪ್ಪ ಭುವನೇಶ್ವರ್ ಕುಮಾರ್ ಇನ್ಸೆಟ್ 1 ವಿಕೆಟ್ ತಕ್ಕೊಟ್ರಿ. ಹೆಜಲ್ವುಡ್ 1 ವಿಕೆಟ್ ತಕ್ಕೊಟ್ರು. ಉಳಿಕಿದ್ರೆ ಎಲ್ಲರೂ ಎಕನಾಮಿ ಅಷ್ಟು ಚಲೋ ಇರಲಿಲ್ಲ ರೀ. ಯಾಕಪ್ಪ ಅಂದ್ರೆ RCB ಪಿಚ್ ಹಂಗೆ ಅದ ರೀ. ಅದು ಗ್ರೌಂಡೇ ಹಂಗೆ ಅದ ರೀ. ಸಣ್ಣದ ಗ್ರೌಂಡ್ 50,000 ಮಂದಿ ಇಷ್ಟ ಇರ್ತಾರೆ ಗ್ರೌಂಡ್. ಹಂಗೆ ಸಣ್ಣದಾಗ ಬರೀ ಟಚ್ ಮಾಡಿದ್ರೆ 6 ಹೋಗ್ತಾವೆ, ಟಚ್ ಮಾಡಿದ್ರೆ 4 ಹೋಗ್ತಾವೆ. ಹಂಗಾಗಿ ಸ್ವಲ್ಪ ನಮ್ಗೆ 20-30 ರನ್ ಕಡಿಮೆ ಬಿದ್ದಿದ್ದು ರೀ RCBಗೆ. ಹಂಗಾಗಿ ಎಷ್ಟು 16 ಓವರಿಗೆ ಚೇಂಜ್ ಮಾಡ್ಯಾರ ಅವ್ರು. ಇನ್ನೂ 2 ಓವರ್ ಉಳಿದ್ರು. ಯಾಕಪ್ಪ ಒಂದು 20-30 ರನ್ ಶಾರ್ಟ್ ಹೊಡೆದ್ರು. 8 ರನ್ ನಿಂತ ಗೆದ್ದಾರೆ ಗುಜರಾತ್. ಹೆವಿ ಮಾರ್ಜಿನ್ ಗೆದ್ದಾರೆ. ಯಾಕಪ್ಪ ನಾವು 8 ವಿಕೆಟ್ ಆಲ್ರೆಡಿ ಹೋಗಿದ್ದು ರೀ 16-17 ಓವರಿಗೆ. ಒಂದು 20-30 ರನ್ ಶಾರ್ಟ್ ಆದ್ರೆ ನಮ್ಗೆ. ಯಾಕಪ್ಪ ನಮ್ಮ ಬಾಲಿಂಗ್ ಲೈನಪ್ ಚಲೋ ಇತ್ತು ರೀ. ಯೋಚನೆ ಮಾಡಿರಿ 6-7-8 ವಿಕೆಟ್ ಹೋದ್ರೆ 170 ರನ್ ಹೊಡೆದ್ರೆ. ಇನ್ನು ಅಕಸ್ಮಾತ್ ಯಾರೋ ಒಬ್ಬರು ಮಿಡಲ್ ಆರ್ಡರ್ನೇ ನಿಂತಿರಪ್ಪ ಅಂದ್ರೆ ಬೆಂಕಿ ಚಿತ್ತಾಡ್ಪತ್ತಾರ. ನಮ್ಗೆ ಎಲ್ಲಿ ಹೊಡ್ತು ಬಿತ್ತಪ್ಪ ಪವರ್ ಪ್ಲೇದಾಗ ಹೊಡ್ತು ಬಿತ್ರಿ. ಮಿಡಲ್ ಆರ್ಡರ್ ಪವರ್ ಪ್ಲೇದಾಗ ಬರಲಿಲ್ಲ. ಏನು
ರನ್ ಬಂದರು, ಡೆತ್ ಓವರ್ನೇ ಬಂದರು. ಟಿಮ್ ಡೇವಿಡ್ ಲಿವಿಂಗ್ಸ್ಟನ್ ಇಬ್ಬರು ಹೊಡೆದಕ್ಕೆ ಡೆತ್ ಓವರ್ನೇ ಬಂದರು. ಹಾಗೆ ಹೊಡೆದ್ಬಿಟ್ಟು ನೋಡ್ರಿ, ಹೇಳೋದು ಒಂದೇ, ಸೋತ್ರಿ ಗೆದ್ರು RCB ನಮ್ದೆ. 17 ವರ್ಷ ಬಿಟ್ಟಿಲ್ಲ ಅಂತ ಇದು 1 ವರ್ಷ ಬಿಡ್ತೀವಿ ರೀ. ಇದು 17 ವರ್ಷ ಬಿಟ್ಟಿಲ್ರಿ ಅವನು. ಈ ಒಂದು ಮ್ಯಾಚ್ ಸೋತಿದ್ದಕ್ಕೆ RCB ಬಿಡ್ತೀವಿ ಅಂತ ಅದು ಹೂವೇ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಈ ಸಲ ಕಪ್ ನಮ್ಮದೇ, ಸೋಲಿ ಗೆಲ್ಲಿ RCB ನಮ್ಮದೇ. ನನ್ನೊಂದು ಡೈಲಾಗ್ ಅದು ಕೇಳ್ರಿ, ಮಣ್ಣಾಗ ಸತ್ತಾಗ ಬಿ RCB ರೀ, ಸತ್ತಾಗ ಬಿ RCB, ಮಣ್ಣಾಗ ಇಟ್ಟಾಗ ಬಿ RCB, ಸತ್ ಮೇಲೆ ಗೋಡೆಗ ಬ್ಯಾನರ್ ಹಾಕ್ತಾರಲ್ರಿ ಶ್ರದ್ಧಾಂಜಲಿ ಅಂತ, ಅದ್ರಾಗ ಬಿ RCB. ಯಾಕಪ್ಪ ನಾವು RCB ರೀ, ಜೀವನ ಇರೋವರೆಗೂ ನಮ್ಮ ಮೈಯಾಗೆ RBC ಅದ ರೀ. ಅದು RBC ಅಲ್ರಿ, RCB. ಯಾಕಂದ್ರೆ ಅದು ಮ್ಯಾಚ್ ಸೋಲೋದು ಗಿಲ್ಲೋದು ಕಾಮನ್ ನೋಡ್ರಿ. ನಾವೊಂದು ಟೆನ್ಷನ್ ತೊಗೊಳಕಪ್ಪ 17 ವರ್ಷ ನಮ್ಗೆ ಹೃದಯ ಕಲ್ಲಾಗ್ಯದ್ರಿ. ಫಸ್ಟ್ ಮ್ಯಾಚ್ ರೀ, ಅದು ಫಸ್ಟ್ ಮ್ಯಾಚ್ ನಾವು ದೇವ್ರಿಗೆ ಬಿಡ್ತೇವೆ, ದೇವ್ರಿಗೆ ಅರ್ಪಣೆ ಮಾಡಿ, ಇಲ್ಲಿಗೆ ಅಭಿಮಾನಿಗಳು ಅರ್ಪಣೆ ಮಾಡ್ತಿದ್ರಿ. ಈ ಸಲ ನಮ್ಮ RCB ಹೆಂಗೆ ಮಾಡಿಲ್ರಿ, ಎಷ್ಟು ವರ್ಷ ಮಾಡಮ್ಮಪ್ಪ ನೋಡ್ರಿ. ಒಂದು ಮ್ಯಾಚ್ ಸೋಲೋದು ಗೆಲ್ಲೋದು ಕಾಮನ್. ಒಂದು ಮ್ಯಾಚ್ ರೀ ಏನಾಗತ್ತ, ಅವ್ರು ಖುಷಿ ಪಡಲ್ರಿ, ಅವ್ರು ಖುಷಿ ಪಡೋದು ಇಂಪಾರ್ಟೆಂಟ್ ನೋಡ್ರಿ. ನಮ್ದು ಹೆಂಗೆ ಮನಸ್ಸಪ್ಪ ಅಂದ್ರೆ ಹೃದಯ ಮನಸ್ಸು, ಹರಾಳ ಮನಸ್ಸು. ಬ್ಯಾರೆಯವ್ರು ಚಲೋ ಇರ್ಬೇಕು, ನಾವು ಹೆಂಗಿದ್ವಿ ಚಲೋ ಇಲ್ಲ. ನಮ್ಮ ಮನ್ಸು ಹಂಗೆ ಅದ, ನಮ್ಮ ಕರ್ನಾಟಕದವ್ರು ಹಂಗೆ ಅದ ರೀ. ನಮ್ಗೆ ಎಷ್ಟು ಇದ್ರು ಭೀ ಹೊರಗಿನವ್ರು ಚಲೋ ಇರ್ಬೇಕು. ಯಾಕಂದ್ರೆ ನಮ್ಮ ದೇವ್ರು ಹಂಗೆ ಅದ ರೀ. ನಾವು ಯಾರು ಹೇಳಿಕ್ರಿ, RCB ಫ್ಯಾನ್ಸ್ ರೀ. ವಿಡಿಯೋ ಇಷ್ಟಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಸಲ ಕಪ್ ನಂದೆ. ಜೈ RCB. ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಒಂದೇ ಮ್ಯಾಚ್ ಸೋತಿ, ಇನ್ನು ಕುಂಡೇರೆ ಮ್ಯಾಚ್ ಯಾಕೆ ಟೆನ್ಷನ್ ತೊಗೋತೀರಿ? ಒಂದು ಮ್ಯಾಚ್ ಅಲ್ಲ, ಅಷ್ಟೇ ಒಂದು ಮ್ಯಾಚ್, ಆಗೋದಲ್ಲ ಹೋಗೋದಲ್ಲ. ಇನ್ನು ಯಾರಿಗೆ ಹೊಡಿಬೇಕು ಅವ್ರಿಗೆ ಹೊಡೆದಿ, ನಾಯಿ ಹೊಡೆದು ಯಾರಿಗೆ ಹೊಡಿಬೇಕು ಅವ್ರಿಗೆ, ಇನ್ಯಾಕೆ ಟೆನ್ಷನ್ ತೊಗೋತೀರಿ? ಅವ್ರಿಗೆ ಒಂದು ಸ್ವಲ್ಪ ಇದು ನೋಡ್ರಿ, ಅವ್ರಿಗೆ ಮಾತಾಡ್ಲಿಕ್ಕೆ ಸಿಗುತ್ತು. ಯಾಕಪ್ಪ ಅವ್ರ ಸಲಕ್ಕೆ ಸೋತಿ ಅಂತ ತಿಳ್ಕೊರಿ. ಯಾಕಪ್ಪ ಪಾಪ ಅವ್ರು ಮೂಲೆ ಕೂತಿದ್ರು, ಅವರು ಕೆಟ್ಟ ಖರಾಬ್ ಆಗ್ಯದ, ಪುಗ್ಗ ಮಾರಕೊಂಡ್ರು ಅವರು. ಅವ್ರ ಸಲಕ್ಕೆ ಸೋತಿ. ಅವ್ರು ನಮ್ಗೆ ಹೆಂಗಪ್ಪ ಶತ್ರು ಸುತ್ತಿಗೆ ಖುಷಿ ಪಡಿಸ್ತೀವಿ ನಾವು RCB ಫ್ಯಾನ್ಸ್ಗಳು, RCB ಟೀಮ್. ಯಾಕಪ್ಪ ಅವರು ಶತ್ರು ಚಲೋ ಇದ್ರೆ ನಾವು ಚಲೋ ಇದ್ದಂಗ್ರಿ. ಅವರು ಖುಷಿ ಬಲ್ರಿ. ಪಾಪ ನಾಯಿ ಓಡಿಸ್ಕೊಳತ್ತಾರ. ಪಾಪ ಅವ್ರಿಗೆ ಅರ್ಪಣೆ ಮಾಡೋದು ನೀವು ಮ್ಯಾಚ್. ಯಾರಿಗೆ ಅರ್ಪಣೆ ಮಾಡಂದ್ರೆ ಅವ್ರಿಗೆ ಅರ್ಪಣೆ ಮಾಡಮ್ಮ ಅಂತೇಳಿ ವಿಡಿಯೋ ಮುಗಿಸ್ತೀನಿ. ಜೈ RCB. ಈ ಸಲ ಕಪ್ ನಮ್ದೆ.